ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾಗಿ ಆಂತರಿಕವಾಗಿ ನಡೀತಾ ಇದೆಯೋ ಕಚ್ಚಾಟಗಳು, ಅದು ಬಿಜೆಪಿಯಲ್ಲಿ ಬಹಿರಂಗವಾಗಿ ಕಚ್ಚಾಟ ನಡೀತಾ ಇದೆ. ವಿಜಯೇಂದ್ರ ವರ್ಸಸ್ ಯತ್ನಾಳ್ ಅಂತ ಹೇಳಿ ಗಪ್ಚುಪ್ ಅಂತ ಹೇಳ್ತಾ ಇದ್ರು. ನೋ 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 ನಾವು ಚುಪ್ಪಿರಲ್ಲ ಅಂತ ಹೇಳಿ ಅವರು ಗಪ್ ಅಂತ ಯಾರು ಹೇಳ್ಬೇಕು, ಚುಪ್ ಅಂತ ಯಾರು ಹೇಳ್ಬೇಕು. ಯತ್ನಾಳ್ ಅವರಂತೂ ಇರೋ ಪರಿಸ್ಥಿತಿಯಲ್ಲಿ ಸದ್ಯಕ್ಕಂತೂ ಇಲ್ಲ. ಸೊ ವಿಜಯೇಂದ್ರ ವರ್ಸಸ್ ಯತ್ನಾಳ್ ಪ್ರಕರಣದಲ್ಲಿ ಕದನ ವಿರಾಮ ಈಗ. ಹೌದಾ, ಸಾಧ್ಯತೆ ಇದೆಯಾ? ಬಿಜೆಪಿ ಭಿನ್ನಮತಕ್ಕೆ ಹೈಕಮಾಂಡ್ನಿಂದ ತಾತ್ಕಾಲಿಕ ಬ್ರೇಕ್ ಅಂತ ಹೇಳ್ತಾ ಇದ್ದಾರೆ. ಆಂತರಿಕ ಕಚ್ಚಾಟದ ಬಗ್ಗೆ ವರಿಷ್ಠರಿಂದ ಎಚ್ಚರಿಕೆಯ ಮ್ಯಾನೇಜ್ಮೆಂಟ್ ಈಗ. ಮ್ಯಾನೇಜ್ಮೆಂಟ್ ಮಾಡಕ್ ಬರುತ್ತಾ? ಯತ್ನಾಳ್ಗೆ ಶೋಕಾಸ್ ನೋಟಿಸ್ ಅಷ್ಟೇ, ಶಿಸ್ತು ಕ್ರಮದ ಬಗ್ಗೆ ಇಲ್ಲ ಕ್ಲಾರಿಟಿ. ಅಯ್ಯೋ, ತಗೊಳ್ಳುವಂತ ಇದು ಇಲ್ಲ ನಿಮಗೆ ಗಟ್ಟಿತನ. ಈಗ ಶಿಸ್ತು ಕ್ರಮಕ್ಕೆ ಮುಂದಾದ್ರೆ ಗೊಂದಲ, ಸಮಸ್ಯೆ ಮತ್ತಷ್ಟು ಜಟಿಲ. ಶಿಸ್ತು ಕ್ರಮಕ್ಕೆ ಮುಂದಾದ್ರೆ ಪಕ್ಷದಲ್ಲಿ ಬಣಗಳಾಗುವ ಆತಂಕದಲ್ಲಿ ವರಿಷ್ಠರು. ಈಗ ಬಣಗಳಾಗ್ಲಾರ್ದೇನೆ ಒಂದೇ ಟೀಮ್ ಇದ್ಕೊಂಡೆ ಫೈಟ್ ಮಾಡ್ತಿದಾರಾ? ವೆರಿ ಗುಡ್. ಸದ್ಯಕ್ಕೆ ಹೊಂದಾಣಿಕೆ ಸೂತ್ರದ ಸಂದೇಶವನ್ನ ರವಾನೆ ಮಾಡಿದ್ದಾರಂತೆ ವರಿಷ್ಠರು. ಏನ್ ಕತೆ ಇದ್ರದ್ದು ಗೊತ್ತಿಲ್ಲ. ಈಗ ಸದ್ಯಕ್ಕಂತೂ ಹೈಕಮಾಂಡ್ ಕದನ ವಿರಾಮ ಘೋಷಣೆ ಮಾಡಿದಾರಂತೆ. ಘೋಷಣೆ ಆಗಿದೆಯಾ ನನಗೇನೋ ಗೊತ್ತಿಲ್ಲಪ್ಪ. ಅದು ಈಗ ಹೆಂಗೆ, ಒಂದು ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ, ಡೋಸ್ ಕಡಿಮೆ ಆಗೋ ತನಕ ನೋವಿಲ್ಲ ಅಷ್ಟೇ ಹೇಳು, ಪೈನ್ ಕಿಲ್ಲರ್ ತರ ಇದು ಅಷ್ಟೇ ಅಲ್ಲೇ. ಬಟ್ ಹೊಗೆ ಆಡ್ತಾ ಇರುತ್ತೆ. ಇನ್ನು ನೋಡೋಣ ಏನಾಗುತ್ತೆ ಅಂತ. 3-4 ದಿನದ ಮೇಲೆ ಗೊತ್ತಾಗುತ್ತೆ ಉಪಶಮನಾನ ನಿಜವಾಗ್ಲೂ ಪೂರ್ಣ ವಿರಾಮನ ಅಂತ. ಪಕ್ಷದ ಆಂತರಿಕವಾಗಿ ಪಕ್ಷದ ಯಾವುದೇ ವ್ಯಕ್ತಿಗಳ ಬಗ್ಗೆ ನೀವು ಮಾಧ್ಯಮ ಮುಂದೆ ಮಾತಾಡಬೇಡಿರ್ತಾಳೆ. ಪಕ್ಷದ ವೇದಿಕೆಯಲ್ಲಿ ಮಾತಾಡಿ ಅಂತ ಹೇಳಿದ್ದಾರೆ. ಹಾಂ, ಅದು ಸ್ವತಂತ್ರ ಇದ್ದೀರಿ. ಏನೇ ನಿಮ್ಮ ಕಷ್ಟ ನೋವು ಇದ್ದರೆ ನಿಮ್ಮ ಪಕ್ಷದ ಮುಖಂಡರ ಮುಂದೆ ಮಾತಾಡೋಕ್ಕೆ ಯಾವುದೇ ಇದು ಇಲ್ಲ. ಅದನ್ನು ಕಾಯ್ಕೊಂಡು ಹೋದರೆ ಪಕ್ಷದ ಹಿತರಕ್ಷಣೆ ಒಳ್ಳೇದಂತ ಹೇಳಿದ್ದಾರೆ. ನಿಮ್ಮ ಉತ್ತರಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದಾರೆ ಸರ್? ನಿಮ್ಮ ಉತ್ತರ ಸಮಾಧಾನ ಆದಮೇಲೆ ಇದನ್ನೆಲ್ಲ ಸಲಹೆ ಕೊಟ್ಟಿದ್ದಾರೆ. ಆ ಸಲಹೆಗಳನ್ನೆಲ್ಲಾನು ನಾವು ಸ್ವೀಕಾರ ಮಾಡಿ, ಅಂದರೆ ಬೇರೆ ಬೇರೆ ಥರ ಚರ್ಚೆಗಳು ನಡೀತಾ ಇದೆ, ಅವ್ರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ತಾರೆ. ಅದನ್ನು ನೀವು ವಿಶ್ಲೇಷಣೆ ಮಾಡಿರಿ. ಇನ್ನೂ 10 ದಿವಸ ಸಮಯ ಇದೆ. 10 ದಿವಸದ ನಂತರ ಗುರ್ತಾಗ್ತೈತೆ ನಿಮ್ಮದು ಏನು ಆಗ್ಬೋದು ಯತ್ನಾಳಿಗೆ ಅಂತೇಳಿ. ಈಗೇ ಹಂಗೆ ಹೇಳೋಕ್ಕಾಗ್ತದೆ? ನೀವು ಹೇಳಿ ಸರ್. ಈಗ ಬರೀ ಅವರು ವರದಿ ಕೊಡ್ತೀನಿ ಅಂತ ಹೇಳ್ಯಾರೆ. ವರದಿ ಮೇಲೆ ಪಕ್ಷ ಏನು ನಿರ್ಣಯ ತಗೋತೈತೆ ಅನ್ನೋದು ಅವ್ರ ಕೈಗಿಲ್ಲಲ್ಲ. ಅದು ಅಂತಿಮವಾಗಿ ನಿರ್ಣಯ ತಗೋದು ರಾಷ್ಟ್ರೀಯ ಅಧ್ಯಕ್ಷರು, ಪ್ರಧಾನಮಂತ್ರಿಗಳು, ಗೃಹ ಮಂತ್ರಿ. ಸರ್, ಈಗ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯತ್ನಾಳ್ ಅವರು ಬೇರೆಯವರಲ್ಲ, ಅವರು ಯಾವುದೋ ಆಕ್ರೋಶದಲ್ಲಿ ಈ ರೀತಿಯಾಗಿ ಮಾತನಾಡ್ತಿದ್ದಾರೆ, ಅವರು ನಮ್ಮವರೇ, ನಮ್ಮ ಪಕ್ಷದವರೇ ಅಂತ ಇವತ್ತು ಹೇಳಿದ್ದಾರೆ ಸರ್. ಒಳ್ಳೆಯದು, ಸ್ವಾಗತ ಮಾಡ್ತೇನೆ. ಮಾತಾಡೋಣ. ಯತ್ನಾಳ್ ಅವರು ಯಾರು ಹೊರಗಡೆಯವರಲ್ಲ. ಯಾವುದೋ ಒಂದು ಕಾರಣಕ್ಕೆ ಒಂದು ಆಕ್ರೋಶದಲ್ಲಿ ಇರ್ಬೋದು ಅವರು. ನನ್ನ ಪ್ರಕಾರ ಎಲ್ಲರನ್ನು ಒಟ್ಟಾಗಿ ತಗೊಂಡು ಹೋಗ್ಬೇಕು ಅಂತ ನನ್ನ ಅಪೇಕ್ಷೆ, ಅಥವಾ ವಿಜಯೇಂದ್ರ ಅಪೇಕ್ಷೆ, ರಾಘವೇಂದ್ರ ಅಪೇಕ್ಷೆನೂ ನಮ್ದು ಅದೇ ಇದೆ. ಏನೇ ಕರ್ತವ್ಯಗಳಿದ್ರೂ ಎದುರು ಬದುರು ಕುಂತ್ಕೊಂಡು ಮಾತಾಡಿ ಬಗೆಹರಿಸಿ ಒಟ್ಟಾಗಿ ತಗೊಂಡು ಹೋಗ್ಬೇಕು ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ಎಲ್ಲರೂ ಸಹಕರಿಸ್ತಾರೆ ಅಂತ ನಂಬಿದೆ. ಸಾಕಷ್ಟು ಡ್ಯಾಮೇಜ್, ನೀವು ಎಷ್ಟೇ ಸಾಫ್ಟ್ ಆಗಿದ್ರು ಕೂಡ ಇದೆಲ್ಲ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಒಂದ್ ಕಡೆ ಅಲ್ಲ, ಸರಿ, ಅವರು ಹಾರ್ಶ್ ಆಗಿ ಹೋಗ್ತಿದ್ದಾರೆ. ಅಲ್ಲ, ಅವ್ರು ಮಾಡ್ಲಿ, ನಿಮ್ಮ ವಿರುದ್ಧ, ನಿಮ್ಮ ಕುಟುಂಬದ ವಿರುದ್ಧ ಮಾತಾಡ್ಲಿ, ಪರವಾಗಿಲ್ಲ. ಅದನ್ನು ಸರಿಪಡಿಸುವಂತ ಪ್ರಾಮಾಣಿಕ ಪ್ರಯತ್ನ ನಾವು ಒಟ್ಟಾಗಿ ಸೇರಿ ಮಾಡ್ತೀವಿ. ಥ್ಯಾಂಕ್ ಯು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀನಿವಾಸ್. ಒಟ್ನಲ್ಲಿ ಹೈಕಮಾಂಡ್ ಬಗ್ಗೆ ನಿರೀಕ್ಷೆ ಇತ್ತು, ಬಿಜೆಪಿ ಹೈಕಮಾಂಡ್ ಬಗ್ಗೆ. ಅವ್ರು ಏನೇ ನಿರ್ಧಾರ ತಗೊಂಡ್ರು ಈ ಕ್ಷಣಕ್ಕೆ ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅನ್ನುವಂತಹ ನಿರ್ಧಾರವನ್ನು ತಗೊಳ್ತಾರೆ ಅಂತ ಹಂಗೆ ಆದಂಗೆ ಕಾಣಿಸ್ತಾ ಇದೆ. ಈ ಕೊಟ್ಟಿರುವಂತಹ ಈ ಟ್ಯಾಬ್ಲೆಟ್ ನ ಪವರು, ಯತ್ನಾಳ್ ಅವರು ಸೈಲೆಂಟ್ ಆಗಿದ್ದಾರೆ, ಈ ಕಡೆ ತಣ್ಣನೆಯ ಗಾಳಿ ಯಡಿಯೂರಪ್ಪ ಬಣದಿಂದ ಕೂಡ ಬರ್ತಾ ಇದೆ. ಸೊ ಈ ಪವರು ತಾತ್ಕಾಲಿಕನ ಅಥವಾ ಇನ್ನೂ 1-2 ತಿಂಗಳು ಇದು ಕೆಲಸ ಮಾಡುತ್ತೆ ಅಂತ ಅನ್ಸುತ್ತಾ? ಸೆಷನ್ ತನಕ ಕೆಲಸ ಮಾಡುತ್ತೆ, ಮುಖ ಉಳಿಸ್ಕೊಳ್ಳೋ ರೀತಿನಲ್ಲಿ ಕೆಲಸ ಮಾಡುತ್ತೆ ಅಂತ ಅನ್ಸುತ್ತಾ? ಮಮತಾ, ಗೊತ್ತಿಲ್ಲ ಎಷ್ಟು ದಿನದವರೆಗೆ ಈ ರೀತಿಯಾದಂತಹ ವಿದ್ಯಮಾನಗಳು ಬಿಜೆಪಿಯಲ್ಲಿ ಇರ್ತವೆ ಅಂತ. ಯಾಕೆಂದ್ರೆ ಡಿಸೆಂಬರ್ 9ರಿಂದ ಅಧಿವೇಶನ ಪ್ರಾರಂಭವಾಗ್ತಿದೆ. ರಾಜ್ಯ ಬಿಜೆಪಿಗೂ ಕೂಡ ಒಂದು ಪ್ರಶ್ನೆ ಇದೆ, ಯಾವ ರೀತಿಯಾಗಿ ಎದುರಿಸಬೇಕು ಅನ್ನುವಂಥದ್ದು. ತಮ್ಮಲ್ಲೇ ಇರುವಂತಹ ಬಡಬಡಿದಾಣವನ್ನ ಇಟ್ಕೊಂಡು ಅಧಿವೇಶನದಲ್ಲಿ ಸರ್ಕಾರವನ್ನ ಕಟ್ಟಿ ಹಾಕುವಂಥದ್ದು ಸಾಧ್ಯ ಇಲ್ಲ. ಹಾಗಾಗಿನೇ ಈ ರೀತಿಯಾದಂತಹ ವಿದ್ಯಮಾನಗಳು ಹೈಕಮಾಂಡ್ ವಲಯದಿಂದ ಬಂದಿದೆ ಅಂತ ಕಾಣಿಸ್ತಿದೆ. ಒಂದ್ ವೇಳೆಗೆ ಯತ್ನಾಳ್ ಅವರ ಮೇಲೆ ಆಕ್ಷನ್ ಅನ್ನ, ಕ್ರಮಗಳನ್ನ ತೆಗೆದುಕೊಂಡ್ರೆ ಅದು ಪಕ್ಷದಲ್ಲಿ ಮತ್ತಷ್ಟು ಭಿನ್ನಮತಗಳಿಗೆ, ಬಣಗಳಿಗೆ ಕಾರಣ ಆಗಬಹುದು ಅನ್ನುವಂಥದ್ದು ಹೈಕಮಾಂಡ್ ನ ಲೆಕ್ಕಾಚಾರ. ಯಾಕೆಂದ್ರೆ ಯತ್ನಾಳ್ ಅವರಿಗೆ ಒಂದಿಷ್ಟು ಸಮುದಾಯದ ಒಂದು ಶಕ್ತಿ ಇದೆ, ಪಂಚಮಸಾಲಿ ಸಮುದಾಯ ಅವರ ಹಿಂದೆ ಇದೆ. ಒಂದ್
ವೇಳೆ ಅವರ ವಿರುದ್ಧ ಕ್ರಮ ತೆಗೆದುಕೊಂಡ್ರೆ ಆ ಒಂದು ಸಮುದಾಯ ಪಕ್ಷದಿಂದ ಹಿಂದೆ ಸರಿಬಹುದು ಅನ್ನುವಂಥದ್ದು, ಮತ್ತೆ ಪಕ್ಷದಲ್ಲಿ ಒಂದಿಷ್ಟು ಗೊಂದಲಗಳು ಬಣಗಳು ಮತ್ತಷ್ಟು ಜಾಸ್ತಿ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಈಗೆಲ್ಲ ಇದಕ್ಕೆ ಸದ್ಯಕ್ಕೆ ಬ್ರೇಕ್ ಹಾಕಿ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂತಹ ವಿದ್ಯಮಾನಗಳು ಮುಂದುವರೆದ್ರೆ ಆಗ ಆಕ್ಷನ್ ಬಗ್ಗೆ ಚಿಂತನೆ ಮಾಡಬಹುದು ಅಂತ ಅನಿಸುತ್ತೆ. ಹಾಗಾಗಿ ಸದ್ಯಕ್ಕೆ ಯಾರಿಗೂ ಕೂಡ ಸಮಸ್ಯೆ ಆಗದಂತೆ ಸಂಧಾನ ಸೂತ್ರದ ಮೂಲಕ ಆ ಪಕ್ಷವನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕು ಅನ್ನುವಂತಹ ಸೂಚನೆಯನ್ನ ಹೈಕಮಾಂಡ್ ಕೊಟ್ಟಿದೆ ಅಂತ ಅನಿಸುತ್ತೆ. ನೀವ್ ಹೇಳ್ದಾಗೆ ಇದು ಎಷ್ಟು ದಿನ ಇರುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಸದ್ಯಕ್ಕೆ ಪಕ್ಷದಲ್ಲಿ ತೇಪೆ ಹಚ್ಚುವಂತ ಕೆಲಸವನ್ನ ಎರಡೂ ಬಣಕ್ಕೂ ಕೂಡ ಹೈಕಮಾಂಡ್ ಮಾಡಿದೆ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಾಗಿ ರಬ್ಬಾಗುತ್ತೆ ಅಥವಾ ಸಾವಧಾನ ಆಗುತ್ತಾ ತಣ್ಣಗಾಗುತ್ತಾ ಅನ್ನುವಂಥದ್ದನ್ನ ಕಾಲವೇ ನಿರ್ಧಾರ ಮಾಡುತ್ತೆ ಅಂತ ಅನಿಸುತ್ತೆ. ಮಮತಾ, ಧನ್ಯವಾದ ಶ್ರೀನಿವಾಸ್ ತಮ್ಮ ಮಾಹಿತಿಗಾಗಿ.